ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಮಾವಿನ ಹಣ್ಣಿನ ಒಂದು ರೆಸಿಪೀಸ್ನ ತೋರ್ಸೋಕ್ಕೆ ಬಂದಿದ್ದೀನಿ. ಎಲ್ಲರೂ ಮಾವಿನ ಹಣ್ಣು ಇಷ್ಟಪಡ್ತಾರೆ, ಆದರೆ ಅದರ ಒಂದು ಬೆನಿಫಿಟ್ಸ್ ಕೂಡ ಇದೆ. ಸ್ಪೆಸಿಫಿಕಲಿ ನಾನಿವತ್ತು ಸ್ಕಿನ್ ಕೇರ್ ರಿಲೇಟೆಡ್ ಬೆನಿಫಿಟ್ಸ್ನ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಬೆನಿಫಿಟ್ ಆಫ್ ಮ್ಯಾಂಗೋ ಬಂದು ಕೊಲೆಜನ್ ಕ್ರಿಯೇಷನ್. ಸೊ ಅದರಲ್ಲಿರೋ ವಿಟಮಿನ್ ಸಿ ಏನಿದೆ, ಇಟ್ ಕ್ರಿಯೇಟ್ಸ್ ಕೊಲೆಜನ್. ಅದು ಕೊಲಾಜನ್ ಅಂದರೆ ಒಂದು ನ್ಯಾಚುರಲ್ ಆಗಿ ನಿಮಗೆ ಬರುವಂಥ ಒಂದು ಇದು ವಿಚ್ ಪ್ರಿವೆಂಟ್ಸ್ ಫ್ರಮ್ ಏಜಿಂಗ್, ಆ್ಯಂಟಿ ಏಜಿಂಗ್ ಪ್ರಾಡಕ್ಟ್ ಥರ ಆ್ಯಕ್ಟ್ ಮಾಡುತ್ತೆ. ಮತ್ತು ನಿಮಗೆ ಆ ಸ್ಕಿನ್ ಎಲಾಸ್ಟಿಸಿಟಿ ಕೊಡುತ್ತೆ, ಅಂದರೆ ಮಡಿಕೆ ಆಗೋದಾಗಲಿ, ಪಿಂಪಲ್ಸ್ ಆಗಲಿ, ಮತ್ತು ಆ ಒಂದು ಹೇರ್ಸ್ ಕೂಡ ಒಳ್ಳೆಯ ಒಂದು ಕ್ವಾಲಿಟಿ ಬರುತ್ತೆ. ಸೊ ನಾವೇನು ಆನ್ ದ ಕೌಂಟರ್ ಮೆಡಿಕೇಷನ್ಸ್ನ ತೊಗೊಳ್ತೀವಿ ಸ್ಕಿನ್ ಇಂಪ್ರೂವ್ಮೆಂಟ್ಗೆ, ನಾವು ಅದನ್ನು ಯೂಸಿಂಗ್ ನ್ಯಾಚುರಲ್ ಫ್ರೂಟ್ಸ್ ಲೈಕ್ ಮ್ಯಾಂಗೋ, ಬೇಸಿಕ್ಲಿ ಆರೆಂಜ್ ಕಲರ್ ಫ್ರೂಟ್ಸ್ ಏನಿದೆ, ದ್ಯಾಟ್ ವಿಲ್ ಗಿವ್ ಯು ಅ ಬೆಟರ್ ಕೊಲೆಜನ್ ಕ್ರಿಯೇಷನ್ ವಿತ್ ಇನ್ ಯುವರ್ ಬಾಡಿ. ಸೊ ಆ ಥರ ಫ್ರೂಟ್ಸ್ ಏನಂದರೆ ಮ್ಯಾಂಗೋ, ಪಪಾಯ ಮತ್ತು ಆರೆಂಜ್. ಸೊ ಅಥವಾ ಮ್ಯಾಂಡ್ರಿನ್ ಅಂತಲೂ ಕರೀತಾರೆ. ಮ್ಯಾಂಡ್ರಿನ್ ಅಂತ ಒಂದು ಫ್ರೂಟ್ ಬರುತ್ತೆ. ಸೊ ಅದು ಚೈನಾದಲ್ಲಿ ತುಂಬ ಫೇಮಸ್ಸು, ಚೈನಾ ಮತ್ತು ಈಸ್ಟರ್ನ್ ಏಷ್ಯಾದಲ್ಲಿ ತುಂಬ ಫೇಮಸ್ಸು. ನಮ್ಮ ತೋಟದಲ್ಲಿ ಮಾವಿನ ಮರ ಇದೆ. ಸೊ ಬೆಂಗಿನಪಲ್ಲಿ ತಳಿದು. ಸೊ ಆ ಒಂದು ಮಾವಿನ ಮರ ತುಂಬಾ ಸ್ವೀಟ್ ಇರುತ್ತೆ. ಅಂದರೆ ವಿತೌಟ್ ಶುಗರ್ ಕೂಡ ನೀವು ಯು ಕ್ಯಾನ್ ಪ್ರಿಪೇರ್ ಡೆಸರ್ಟ್ಸ್. ಸೊ ಹಾಗಾಗಿ ಆ್ಯಸ್ ಎ ಟ್ರೆಡಿಷನ್ ನಾನು ಇಯರ್ಲಿ ಆ ಒಂದು ಮಾವಿನ ಹಣ್ಣಿನಲ್ಲಿ ಐಸ್ ಕ್ರೀಮು, ಪಾಪ್ಸಿಕಲ್ಸು ಅಥವಾ ಜ್ಯೂಸ್ನ ಮಾಡಿ ನಾವು ಕನ್ಸ್ಯೂಮ್ ಮಾಡ್ತೀವಿ. ಇವತ್ತಿನ ಮೊದಲನೇ ರೆಸಿಪಿ ಬಂದು ಮಾವಿನ ಹಣ್ಣಿನ ಜ್ಯೂಸು. ಸೊ ಇದಕ್ಕೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮಾವಿನ ಹಣ್ಣಿನ ಪಲ್ಪು, ಶುಗರ್ ಮತ್ತು ಏಲಕ್ಕಿ. ನಾನು ಈ ಒಂದು ರೆಸಿಪಿನ ಬೆಂಗಿನಪಲ್ಲಿ ಅಂತ ಹೇಳಿ ಒಂದು ತಳಿ ಬರುತ್ತೆ ಮಾವಿನ ಹಣ್ಣಿಂದು. ಸೊ ಆ ಮಾವಿನ ಹಣ್ಣನ್ನು ಯೂಸ್ ಮಾಡಿ ಇವತ್ತು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಈ ಹಣ್ಣಿನ ವಿಶೇಷತೆ ಏನಂದರೆ ತುಂಬಾ ಸ್ವೀಟ್ ಇರುತ್ತೆ. ಹಾಗಾಗಿ ನಿಮಗೆ ಶುಗರ್ ಜಾಸ್ತಿ ಉಪಯೋಗಿಸೋದು ಬೇಕಾಗಿಲ್ಲ. ಮತ್ತು ಇದರ ಪಲ್ಪ್ ಕೂಡ ತುಂಬಾ ಜಾಸ್ತಿನೇ ಸಿಗುತ್ತೆ. ಒಂದು ಮಾವಿನ ಹಣ್ಣು ಅರ್ಧ kg ಲೆಕ್ಕದವರೆಗೂ ಇರೋದರಿಂದ ನಿಮಗೆ ಒಂದು ಮಾವಿನ ಹಣ್ಣನ್ನು ಜ್ಯೂಸ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿದ್ರೆ ಒಂದು 3 ರಿಂದ 4 ಜನ ಸೇವಿಸ್ಬೋದು. ಏನಪ್ಪ ಇವರು ಮಾವಿನ ಹಣ್ಣಿನ ರೆಸಿಪೀಸ್ನ ಮಾವಿನ ಹಣ್ಣಿನ ಸೀಸನ್ ಮುಗಿದ ಮೇಲೆ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ರೆ ಇಲ್ಲ. ಆ್ಯಕ್ಚುಲಾಗಿ ಮಾವಿನ ಹಣ್ಣು ಪ್ಯೂರಾಗಿ ನಿಮಗೆ ಸಿಗೋದು ಈ ಸೀಸನಲ್ಲಿ, ಅಂದರೆ ಮೇ ಮತ್ತು ಜೂನ್ ಸೀಸನಲ್ಲಿ. ಸೊ ನೀವು ಅದಕ್ಕಿಂತ ಮುಂಚೆ ಏನು ತಿಂತೀರಾ ಅದು ಫೋರ್ಸ್ಫುಲ್ಲಾಗಿ ಪ್ರೈವೇಟ್ ಸೆಕ್ಟರಲ್ಲಿ ಏನು ಮಾವಿನ ಹಣ್ಣನ್ನು ಕೊಂಡ್ಕೊಂಡು ತೊಗೊಂಡು ಹೋಗಿರ್ತಾರೆ, ಅವರು ಪೌಡರನ್ನು ಹಾಕಿ ಹಣ್ಣು ಮಾಡಿ ನಿಮಗೆ ಮಾಡ್ತಾರೆ. ಸೊ ಹಾಗಾಗಿ ನೀವು ನೋಡಿದ್ರೆ ಎಷ್ಟೋ ಮಾವಿನ ಹಣ್ಣಲ್ಲಿ ಟೇಸ್ಟ್ ಇರೋದಿಲ್ಲ. ಇದು ನಾವು ನ್ಯಾಚುರಲ್ ಆಗಿ ಹಣ್ಣು ಮಾಡಿರೋದು, ಅಂದರೆ ಹುಲ್ಲನ್ನು ಹಾಕಿ ಅದ್ರ ಮೇಲೆ ಹಣ್ಣನ್ನು ಇಟ್ಟು ಅದಾಗದೇ ನ್ಯಾಚುರಲ್ ಆಗಿ ಹಣ್ಣಾಗೋವರೆಗೂ ನಾವು ಅದನ್ನು ಏನಕ್ಕೂ ಉಪಯೋಗಿಸೋದಿಲ್ಲ. ಬನ್ನಿ, ನಮ್ಮ ನೆಕ್ಸ್ಟ್ ರೆಸಿಪಿ ಬಂದು ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಯೂಶ್ವಲಿ ಮನೇಲಿ ಮಕ್ಕಳಿದ್ದಾರೆ ಅಂತ ಅಂದರೆ ಅವ್ರಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ನಾವೇನು ಮಾಡ್ತೀವಿ, ಅಂಗಡಿಗೆ ಹೋಗಿ ಐಸ್ ಕ್ರೀಮನ್ನ ತಂದು ಕೊಟ್ಬಿಡ್ತೀವಿ. ಆದರೆ ಆ ಐಸ್ ಕ್ರೀಮಲ್ಲಿರುವಂಥ ಹಾನಿಕಾರಕ ವಸ್ತುಗಳು ತುಂಬಾ ಇದ್ದಾವೆ. ಅದಕ್ಕೆ ಪಾಮ್ ಆಯಿಲ್ ಉಪಯೋಗಿಸ್ತಾರೆ ಮತ್ತು ಹೆವಿ ಶುಗರ್ ಹಾಕಿರ್ತಾರೆ. ಇದು ಎರಡೂ ಮಕ್ಕಳ ಆರೋಗ್ಯ ಮತ್ತು ಮನೆಯವರ ಎಲ್ಲರ ಆರೋಗ್ಯದ ಮೇಲೆ ಒಂದು ಪರಿಣಾಮ ಬೀಳುತ್ತೆ. ನಾನು ಇವತ್ತು ಮನೆಯಲ್ಲೇ ಹೇಗೆ ಐಸ್ ಕ್ರೀಮ್ ಮಾಡೋದು ಮತ್ತು ಹೆಲ್ತಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಹಣ್ಣಿನ ಜೊತೆ ಸ್ವಲ್ಪ ಸಕ್ಕರೆ ಹಾಕಿ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಅದು ಮತ್ತೇನೂ ಇಲ್ಲ, ಹಾಲನ್ನು ಮತ್ತು ಸಕ್ಕರೆನ ಚೆನ್ನಾಗಿ ಕುದಿಸಿ ಗಟ್ಟಿ ಮಾಡಿರೋ ಅಂಥದ್ದನ್ನು ಕಂಡೆನ್ಸ್ಡ್ ಮಿಲ್ಕ್ ಅಂತ ನಾವು ಅಂತೀವಿ. ಸೊ ಅದನ್ನು ನೀವು ಮಿಕ್ಸಿಲಿ ಆಡಿಸಿ ಸೆಪರೇಟ್ ತೆಗೆದಿಡಿ.
ಮ್ಯಾಂಗೋ ಮತ್ತು ಕಂಡೆನ್ಸ್ಡ್ ಮಿಲ್ಕ್ನ ಮಿಕ್ಸ್ಡ್ ಮಾಡಿದಾಗ ಈ ಒಂದು ಟೆಕ್ಸ್ಚರ್ ಬರಬೇಕು ನಿಮಗೆ. ಸೊ ಈ ಒಂದು ಟೆಕ್ಸ್ಚರ್ ಬಂದರೆ ಮ್ಯಾಂಗೋ ಪಲ್ಪ್ ಕರೆಕ್ಟಾಗಿದೆ ಅಂತ. ಅದರ ಜೊತೆ ಫ್ರೆಶ್ ಕ್ರೀಮ್ನ ನೀವು ವಿಪ್ ಮಾಡ್ಕೋಬೇಕು. ಯೂಶಲಿ ಎಲ್ಲ ಮಿಕ್ಸಿಗಳಲ್ಲೂ ವಿಪ್ ಆಪ್ಷನ್ ಇರುತ್ತೆ. ಸೊ ವಿಪ್ ಅಂತ ಅಂದರೆ ಯೂಶಲಿ 1 ಸೆಕೆಂಡು ತಿರುಗಿಸಿ ಮತ್ತೆ ವಾಪಸ್ ನಿಲ್ಲಿಸೋದು. ಸೊ ಅದರಿಂದ ಏನಾಗುತ್ತೆ, ಮಜ್ಜಿಗೆ ಕಡ್ದಂಗಾಗಿ ಆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ನಿಮಗೆ ಈ ಕ್ರೀಮಲ್ಲಿ. ಈ ವಿಪ್ ಆಗಿರೋಂಥ ಕ್ರೀಮನ್ನು ನಾವು ಮ್ಯಾಂಗೋ ಪಲ್ಪಿಗೆ ಮಿಕ್ಸ್ ಮಾಡ್ಕೊಳ್ತೀವಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಸ್ಟರ್ ಮಾಡಬೇಕು. ಸ್ಟರ್ ಮಾಡಿ ಒಂದು ಕಂಟೈನರಲ್ಲಿ ಹಾಕಿ ಅದನ್ನು ಫ್ರಿಡ್ಜಲ್ಲಿ 24 ಅವರ್ಸ್ವರೆಗೂ ಇಡಬೇಕು. ನಾವು ಈ ಐಸ್ ಕ್ರೀಮ್ ಮಾಡಬೇಕಾದ್ರೆ ನೀರನ್ನು ಆ್ಯಡ್ ಮಾಡಲಿಕ್ಕೆ ಹೋಗಬಾರ್ದು. ನೀರನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಐಸ್ ಕ್ರೀಮ್ ಟೆಕ್ಸ್ಚರ್ ಬರೋದಿಲ್ಲ, ಅದು ಐಸ್ ಕ್ಯಾಂಡಿ ಥರ ಆಗುತ್ತೆ. ಸೊ ಅದೊಂದನ್ನು ನೀವು ನೋಡಿಕೊಂಡು ಮಾಡಿದ್ರೆ ಐಸ್ ಕ್ರೀಮ್ ಮನೆಯಲ್ಲೇ ಮಾಡ್ಕೋಬೋದು. ಐಸ್ ಕ್ರೀಮ್ ಸ್ಯಾಂಪಲ್ಗೆ ಅಂತ 2 ಮಡಿಕೆ ತೊಗೊಂಡಿದ್ದೆ. ಸೊ ಇವಾಗ ಅದರಲ್ಲೂ ಕೂಡ ಐಸ್ ಕ್ರೀಮ್ ಹಾಕಿ ನೋಡೋಣ. ನಾವು ಬೆಂಗಳೂರಲ್ಲಿರೋರು ಮಟ್ಕ ಐಸ್ ಕ್ರೀಮ್ ತಿಂದಿರ್ತೀವಿ. ಸೊ ಅದೇ ಒಂದು ಫ್ಯಾಷನ್ನ ನಾನು ಟ್ರೈ ಮಾಡೋಣ ಅಂಥೇಳಿ ಮಿಕ್ಕಿದ್ದ ಐಸ್ ಕ್ರೀಮ್ನ ಮಿಕ್ಸ್ ಏನಿತ್ತು ನಾನು ಅದನ್ನು ಮಟ್ಕದಲ್ಲಿ ಹಾಕಿ ಅದನ್ನು ಕೂಲ್ ಮಾಡಲಿಕ್ಕೆ ಇಟ್ಟೆ. ಮನೆಯಲ್ಲೇ ಮಾಡಿರೋ ಐಸ್ ಕ್ರೀಮ್ ಆಗಿರೋದ್ರಿಂದ ಅದರಲ್ಲಿ ನಾವು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಅಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಅದು ಎಷ್ಟು ಸೇಫ್ ಇದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಮಕ್ಕಳಿಗೆ ಇದನ್ನು ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಕೊಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮಗೆ ಸಿಗ್ತೀನಿ. ಸೊ ನಿಮಗೆ ಗೊತ್ತಿತ್ತಾ ಮ್ಯಾಂಗೋದಲ್ಲಿ ಸ್ಕಿನ್ ಕೇರ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಾವೇನು ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವೋ ಅದ್ರ ಬದಲು ನಮ್ಮ ಒಂದು ಗಟ್ಟಿಗೆ ಬೇಕಾಗಿರೋಂಥ ಹೆಲ್ದಿ ಫುಡ್ನ ತಿಂದರೆ ನಮಗೆ ಅದೆಲ್ಲನೂ ಬ್ಯೂಟಿ ಎಲ್ಲನೂ ಬರುತ್ತೆ. ಸೊ ಹೇಗಿತ್ತು ವಿಡಿಯೋ? ಐ ಹೋಪ್ ಯು ಲೈಕ್ಡ್ ಇಟ್. ರೆಸಿಪಿ ಇಷ್ಟ ಆದಲ್ಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತು ಫಾರ್ ಮೋರ್ ಫಾರ್ಮ್ ರಿಲೇಟೆಡ್ ವಿಡಿಯೋ ಅಥವಾ ಫಾರ್ಮ್ ಟು ಟೇಬಲ್ ವಿಡಿಯೋ, ಆಗ್ರಿ ಟೂರಿಸಮ್ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ನನ್ನ ಮೇನ್ ಚಾನೆಲ್ ಅದಿತಿ ಫಾರ್ಮ್ಸ್ ಅಂತ. ಸೊ ಅಲ್ಲಿ ನೀವು ಫಾಲೋ ಮಾಡ್ಬೋದು. ಮತ್ತು ವೀಕ್ಲಿ ಅಪ್ಡೇಟ್ಸ್ ಅಥವಾ ವೀಡಿಯೋಸ್ನ ನಾನು ಪೋಸ್ಟ್ ಮಾಡ್ತಿರ್ತೀನಿ. ಸಿ ಯು ದೇರ್. ಬಾಯ್ ಬಾಯ್.